ಇಲ್ಲಿ ದೈವ ನರ್ತಕರಿದ್ದಾರೆ, ಇದರ ಬಗ್ಗೆ ತಿಳಿದುಕೊಂಡಂಥ ಹಿರಿಯರು ಇರುವಂಥದ್ದು. ಆದರೆ ಅವರು ಯಾರು ಕೂಡ ಇದರ ಬಗ್ಗೆ ಧ್ವನಿ ಎತ್ತಿಲ್ಲ. ಕೆಲವೊಂದು ಸಂಘಟನೆ ಅವರು ಮಾತ್ರ ಧ್ವನಿ ಎತ್ತುತ್ತಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತದೆ. ಇಲ್ಲ ಅದು ದೊಡ್ಡ ಸುಳ್ಳು. ಈಗ ನಾನು ಅದಕ್ಕೆ ಓಪನ್ ಚಾಲೆಂಜ್ ಕೊಟ್ಟಿದ್ದೇನೆ. ನೀವೊಂದು ಕೆಲಸ ಮಾಡಿ, ನಾವು ಮಾತಾಡ್ತಿದ್ದರೆ ಹೇಳೋದಲ್ಲ, ಈ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕುವವರಿಗೆ ನಾನೊಂದು ಚಾಲೆಂಜ್ ಕೊಡ್ತೇನೆ. ನೀವು ಈ ಕಡೆ ನಮ್ಮ ತುಳುನಾಡಿನ ಕಡೆಗೆ ಬಂದು ಇಲ್ಲಿ ಹಿರಿಯ ದೈವ ನರ್ತಕರಲ್ಲಿ ಇದ್ದಾರಲ್ಲ, ಅವ್ರ ಹತ್ರ ಹೋಗಿ ಕೂತು ನೀವು ಮಾತಾಡಿಸ್ಬೇಕು. ಇದು ಸರಿ ಅಂತ ಅವ್ರು ಹೇಳಿ ನೋಡೋ. ಯಾರೂ ಇಲ್ಲ. ನಾವು ಆಲ್ಮೋಸ್ಟ್ ಎಲ್ಲ ಅವರ ದೈವ ನರ್ತಕರ ಸಂಘಟನೆಗಳಿರ್ಬೋದು, ಎಲ್ಲರ ಹತ್ರ ಮಾತಾಡೇ ನಾವು ಈ ಡಿಸಿಷನಿಗೆ ಬಂದದ್ದು. ನೀವೀಗ ಈ ಮೈಕ್ ಹಿಡ್ಕೊಂಡು ಹೋಗಿ ನೀವು ಆ ಎಲ್ಲ ಸಮುದಾಯದ ಹಿರಿಯ ದೈವ ನರ್ತಕ ಹತ್ರ ಕೇಳಿದರೆ ನಾನು ಮಾತಾಡಿದಾಗೆ ಮಾತಾಡ್ತಾರೆ. ಮಾಧ್ಯಮದವರು ಅದನ್ನು ಟ್ರೈ ಮಾಡಿ, ಬೇಕಾದರೆ ಆರಾಮ್ಸೆ ಟ್ರೈ ಮಾಡಿ. ಮತ್ತೊಂದು ಕಡೆಯಲ್ಲಿ ಕಾಂತಾರ ಅಂದರೆ ಮೊದಲ ಕಾಂತಾರ ಏನಿದೆ ಮತ್ತು ಈಗ ಕಾಂತಾರ ಚಾಪ್ಟರ್ 1 ಏನಿದೆ, ಆ ಒಂದು ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರೇ ಸ್ವತಃ ಒಂದು ದೈವದ ಮುಂದೆ ಹೋಗಿ ಅದರ ಬಗ್ಗೆ ಅಂದರೆ ಪ್ರಶ್ನೆಯನ್ನು ಇಟ್ಟಾಗ ದೈವ ಓಕೆ ಅಂತ ಹೇಳಿದೆ ಅಂತ ಎಲ್ಲೋ ಕಡೆ ಕೂಡ ಚರ್ಚೆ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಈಗ ನೀವು ಏನು ವಾದವನ್ನು ಮಾಡ್ತಿದ್ದೀರಿ, ಅದರ ಏನು ನಿಂದನೆ ಆಗಿದೆ ಅಂತ ಏನು ವಾದ ಮಾಡ್ತಿದ್ದೀರಿ, ಅದು ಸರಿಯಿಲ್ಲ. ಒಂದು ಕಡೆಯಲ್ಲಿ ದೈವ ಒಂದು ಅಂದರೆ ಹೇಳಿಕೆ ನುಡಿ ಕೊಟ್ಟಿದೆ, ಅದರ ಮಿಡ್ಲಲ್ಲಿ ನೀವು ಈ ಪ್ರಶ್ನೆ ಮಾಡಲಿಕ್ಕೆ ನೀವು ಯಾರು ಎಂಬುದರ ಬಗ್ಗೆ ಕೂಡ ಚರ್ಚೆ ನಡೀತಾ ಉಂಟು. ಹೌದು, ಅದಕ್ಕೆ ನಾವು ನಿನ್ನೆ ದೈವದ ಬಳಿಯೇ ನಾವು ಹೋಗಿ ದೂರು ಕೊಟ್ಟದ್ದು. ಇಲ್ಲಿ ಮೊದಲು ನೋಡಿ, ಒಂದು ಕುಟುಂಬ ದೈವಗಳಿಗೆ ಸಂಬಂಧಪಟ್ಟ ದೈವಗಳ ಬಳಿ ರಿಷಬ್ ಶೆಟ್ಟಿ ಅವರು ಹೋಗಿ ಕೇಳಿದಂಥ ಮಾತುಗಳನ್ನು ನಾವು ರೀಲ್ಸ್ಗಳಲ್ಲಿ ನೋಡಿದ್ದೇವೆ. ಅದಕ್ಕೆ ಸಾಂಗ್ ಎಲ್ಲ ಹಾಕ್ತಿದ್ರು, ಕಾಂತದ್ದೆಲ್ಲ ಸಾಂಗ್ ಹಾಕಿದ್ದು ಬಿಟ್ಟರೆ ನಮಗೆ ಗೊತ್ತಿಲ್ಲ ಅನು ಕೊಟ್ಟದ್ದು, ಅದು ಅನುಗ್ರಹ ಕೊಟ್ಟಿದ್ದೆ ಅಂತ ಇದ್ದಲ್ಲಿ ಅವರ ಹೆಂಡತಿಯ ಹರಕೆಗಳ ಇಡೀ ಪುಸ್ತಕ ಬೇಕಾಗಿರಲಿಲ್ಲ ಅವರಿಗೆ. ನನ್ನ ಹೆಂಡತಿ ನಾನು ಮನೆಯ ಚಾವಡಿಯನ್ನು ಹೊರಗೆ ಹೋಗುವಾಗ ಡೈಲಿ ಹರಕೆ ಹೇಳ್ತಿದ್ಲು, ಒಂದು ಪುಸ್ತಕ ಬೇಕು ಆ ಹರಕೆಯನ್ನು ತೀರಿಸಲಿಕ್ಕೆ ಅಂತ ರಿಷಬ್ ಶೆಟ್ಟಿ ಅವರು ಹೇಳಿದ್ದಾರೆ. 3-4 ಬಾರಿ ನಾನು ಸಾಯ್ಲಿಕ್ಕೆ ಬದುಕಿದ್ದೇನೆ ಅಂತಲೂ ಹೇಳಿದ್ದಾರೆ. 3 ಸಾವುಗಳಾದವು. ನಾನು ನನ್ನ ಆಪ್ತ ಸ್ನೇಹಿತನನ್ನು ಇದೇ ಫಿಲ್ಮಿನ ಅವಸ್ಥೆಯಿಂದ ಕಳ್ಕೊಂಡಿದ್ದೆ. ಅದೇ ಕಾರಣ ಅಂತ ಹೇಳೋದಲ್ಲ, ಬಟ್ ನಮಗೆ ಮೇಲ್ನೋಟದಲ್ಲಿ ನೋಡಿದಾಗ ಇದೇ ಕಾರಣ ಇರಬಹುದೇನೋ ಅಂತ ತುಂಬ ಮಂದಿ ಊಹಿಸಿದ್ರಲ್ಲಿ ನಾನು ಒಬ್ಬಳು. ಸೊ ಇದೆಲ್ಲ ಆದಾಗ, ಆ ಸೆಟ್ಗಳಲ್ಲಿ ಅವಘಡಗಳಾದಾಗ ನಾವು ಪ್ರಶ್ನೆ ಕೇಳ್ಬೋದಾ, ಇವ್ರು ನಮಗೆ ಸುಮ್ಮನೆ ಹೇಳಿದ್ದಾರೆ ಅಂತ ಈಗ ಕೇಳ್ತಿದಾರಲ್ಲ ನಮಗೆ, ನಾವು ಕೇಳ್ಬೋದು. ಹಾಗೆ ಕುಟುಂಬ ದೈವಗಳಿಗೆ ಹೋಗಿ ಕೇಳಿದ್ದು, ಇವರು ದೈವ ನರ್ತಕರನ್ನು ನಿನ್ನೆ ನಾವು ಕೊಟ್ಟ ದೂರಿಗೆ ಪ್ರಶ್ನಿಸ್ತಿದ್ದಾರೆ. ನಾನು ಕೇಳ್ತೇನೆ, ಅವರ ಹೆಸರನ್ನು ನಿನ್ನೆ ಮೆನ್ಷನ್ ಮಾಡಿದ್ದೇನೆ, ಸಮಯ ಬಂದಾಗ ನಾನು ಇನ್ನೊಮ್ಮೆ ಮೆನ್ಷನ್ ಮಾಡ್ತೇನೆ ಬೇಕಾದರೆ. ಒಬ್ಬರೇ ಆ ದೈವ ಕೋಲವನ್ನು ಕಟ್ಟಿದ್ದು ಅನ್ನೋದು ನಮಗೂ ಗೊತ್ತಿದೆ, ಅದು ಯಾರು ಅಂತಲೂ ಗೊತ್ತಿದೆ. ಅವರನ್ನು ಮೇಲೆ ಕಾಂತಾರಧಾರೆ ಅಂತ ನಾವು ಕರೆಯುವ ಸಂಬೋಧನೆಯನ್ನು ಕೂಡ ನಾವು 2 ಜಿಲ್ಲೆಗಳಲ್ಲಿ ಕೇಳ್ತಾ ಇದ್ದೇವೆ. ಸೊ ನಾನು ಆ ಪ್ರಶ್ನೆಯನ್ನು ಇವರಿಗೂ ಕೇಳ್ಬೋದು. ನಾನು ದೈವ ನರ್ತಕನ ಇವರು ಪ್ರಶ್ನಿಸಿದರೆ ನಾವು ಪ್ರಶ್ನಿಸೋದಿಲ್ಲ. ನಮಗೆ ಗೊತ್ತಿದೆ, ಅಂಥ ಒಳ್ಳೆ ಪುಣ್ಯ ಜಾಗದಲ್ಲಿ ಒಂದು ವೇಳೆ ದೈವ ನರ್ತಕ ನುಡಿದಿದ್ದೇ ಆದಲ್ಲಿ ದೈವ ನರ್ತರಿಕನಿಗೂ ಅವಘಡ. ಅಷ್ಟು ಪುಣ್ಯ ಜಾಗ ಅದು. ಪ್ರಾರ್ಥನೆಗಳಲ್ಲಿ ಬರುವ 4 ಪುಣ್ಯ ಜಾಗಗಳಲ್ಲಿ ಅದು ಒಂದು ಪೆರಾರ. ಅಲ್ಲಿ ಹೆಸರು ಹೇಳಲಿಕ್ಕೆ ಹೆದರುವವರು ನಾವು. ಹಾಗಾಗಿ ಇಷ್ಟು ಅವಘಡಗಳು ಅವರಿಗೆ ಅನುಗ್ರಹ ಇದ್ದಿದ್ರೆ ಆಗ್ತಿರ್ಲಿಲ್ವಲ್ಲ ಅನ್ನೋದು ನಮ್ಮ ಪ್ರಶ್ನೆ ಕೂಡ ಆಯಿತು. ಮತ್ತೊಂದು ಕಡೆಯಲ್ಲಿ ಅವರು ಹೇಳ್ತಾರೆ, ದೈವದ ಅನುಗ್ರಹ ಇದ್ದೇ ಈ ಒಂದು ಶೂಟಿಂಗ್ ಸಕ್ಸಸ್ ಆಗಿ ನಡೆದಿದೆ. ದೈವಕ್ಕೆ ಏನಾದರೂ ಅದು ಬೇಡ ಅಂತ ಇದ್ದಿದ್ರೆ ಅದು ಅರ್ಧದಲ್ಲೇ ನಿಲ್ಲಿಸ್ಬೋದಿತ್ತು, ದೈವಕ್ಕೆ ಸಾಕಷ್ಟು ಶಕ್ತಿ ಉಂಟು, ಅದನ್ನು ನಿಲ್ಲಿಸ್ಬೋದಿತ್ತು ಎಂಬ ಪ್ರಶ್ನೆ, ಒಂದು ಹೇಳಿಕೆಯನ್ನು ಕೂಡ ರಿಷಬ್ ಶೆಟ್ಟಿ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಕೊಟ್ಟಿರುವಂಥದ್ದು. ಓಕೆ, ನಂದು ಇದೆ ಅವರ ಆ ಥರ ಅವ್ರದ್ದು ಪ್ರಶ್ನೆ ಇದೆ. ನಂದು ಇದೆ. ಏನು ಗೊತ್ತಾ, ಒಂದು ವೇಳೆ ದೈವಕ್ಕೆ ನಾವು ಮಾಡೋದು ಸರಿ ಇಲ್ಲ ಅಂತ ಅನಿಸ್ತಿದ್ರೆ ನಮ್ಮನ್ನು ನಿಲ್ಲಿಸ್ತಿತ್ತು ದೈವ. ಇಲ್ಲಿ ತನಕ ನಮ್ಮದು ದೈವ ಚಿತ್ತ. ನಾವು ಎಲ್ಲ ಯುವಕರು ಸೇರಿಕೊಂಡು ನಮ್ಮ ಪ್ರಿಮಿಟಿವ್ ಕಲ್ಚರನ್ನು ಇನ್ನು ನಮ್ಮ ಭವಿಷ್ಯ ಬೈಬಾರ್ದಲ್ಲ. ಬೀದಿಗಳೆಲ್ಲ ದೈವಾರಾಧನೆ ಆಗ್ತಿದೆ, ನಮ್ಮ ಹಿರಿಯರೆಲ್ಲ ಸತ್ತು ಹೋಗಿದ್ರ ಅಂತ ನಮ್ಮ ಭವಿಷ್ಯದವ್ರು ಕೇಳಬಾರ್ದಲ್ಲ. ಅದಕ್ಕೋಸ್ಕರ ನಾವು ಇಷ್ಟು ಸಂಘಟಿತರಾಗಿ ನಮ್ಮ ಕೆಲಸಗಳನ್ನು ಬಿಟ್ಟು ನಾವು ಇಲ್ಲಿ ನಲಿತಾ ಇದ್ದೇವೆ. ಇದು ದೈವ ಚಿತ್ತವೇ. ನಮ್ಮದು ಕೆಲಸ ಸರಿ ಇಲ್ಲದ್ರೆ ನಮಗೂ ದೈವ ನಿಲ್ಲಿಸ್ತಾ ಇತ್ತು. ಇಲ್ಲಿ ತನಕ ನಿಲ್ಲಿಸಲಿಲ್ಲ ಅಲ್ಲ. ನಾವು ದೈವದೇವರು ನಂಬಿದವರು, ನಾವು ನಮ್ಮ ಕಾರ್ಯ ಮಾಡ್ತೇವೆ, ಅವ್ರದ್ದು ಮಾಡಿ ಕಾಲ ನಿರ್ಣಯಿಸಲಿ. ಇಲ್ಲಿ ಮಾಯದ ಪೆಟ್ಟು ಅನ್ನೊಂದು ಇದೆ. ಗೋರುನಾಯೆ ಗೋರಿನಾಥ್ ಬಾರು ಗೋರಿಯಂಡ ಬಂಡಾರದಿಂಜು ಒಂಜಿ ಅರಿತಿರ್ತು ಬೂಂಡ ಗೋರ್ರೆಗೆ ಕೈ ಇಪ್ಪಂತ ಅನ್ನುವ ದೈವದ ನುಡಿಯನ್ನು ನಾನು ಇಲ್ಲಿ ನೆನಪಿಸ್ಲಿಕ್ಕೆ ಇಷ್ಟಪಡ್ತಾರೆ.